ಇನ್ನು ದೇಶಾದ್ಯಂತ ಚುನಾವಣೆಯ ಘಮಲು. ಆಲ್ರೆಡಿ 3 ಹಂತದ ಚುನಾವಣೆ ಮುಗಿದಿದೆ. ಇನ್ನು 4 ಹಂತದ ಚುನಾವಣೆ ಬಾಕಿ ಇದೆ. ಈ ನಡುವೆ ನಿಮಗೆ ಗೊತ್ತಿದೆ, ಚುನಾವಣೆ ಬಂದಾಗ ಹಿಂದೂ ಮುಸ್ಲಿಂ ವಿಚಾರಗಳು ಬಂದೇ ಬರುತ್ತೆ. ರಾಜಕೀಯ ಪಾರ್ಟಿಗಳನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ, ಓಲೈಕೆಗಳು ಆ ಕಡೆ ಈ ಕಡೆ ಎಲ್ಲವೂ ನಡೆಯುತ್ತೆ. ಚುನಾವಣೆ ನಡೆದಂತೆ ಎಲ್ಲ ಮರ್ತೋಗ್ಬಿಡ್ತದೆ. ಈ ಚುನಾವಣೆಯ ನಡುವೆ ಒಂದು ವರದಿ ಬಂದಿದೆ. ಏನದು? ಭಾರತದಲ್ಲಿ ಹಿಂದೂಗಳ ಜನಸಂಖ್ಯೆ ಇಳಿಮುಖ ಕಂಡಿದೆ, ಅಲ್ಪಸಂಖ್ಯಾತರ ಜನಸಂಖ್ಯೆಯಲ್ಲಿ ಏರಿಕೆ ಕಂಡು ಬಂದಿದೆ ಅಂತ ಯಾರು ಹೇಳಿದ್ದು? ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿ ನಡೆಸಿದ ಅಧ್ಯಯನ ವರದಿ ಹೇಳಿದೆ. ಭಾರತದಲ್ಲಿ 65 ವರ್ಷದೊಳಗಿನ ಹಿಂದೂಗಳ ಜನಸಂಖ್ಯೆ ಇಳಿಮುಖವಾಗಿದ್ದು, 65 ವರ್ಷದ ಒಳಗಿನ, ಅರ್ಥ ಆಯ್ತಾ ನಿಮಗೆ? 65 ವರ್ಷದ ಒಳಗಿನ, 65 ವರ್ಷದ ಜಾಸ್ತಿ ಬೇಕಿದೆ ಇದ್ದಿರ್ಬೋದು. ಬಹುಸಂಖ್ಯಾತ ಧರ್ಮವಾಗಿರುವ ಹಿಂದೂಗಳ ಜನಸಂಖ್ಯೆಯು 1950ರಿಂದ 2015 ಅಂದರೆ 65 ವರ್ಷಗಳ ನಡುವೆ ಗಣನೀಯವಾಗಿ ಕಡಿಮೆಯಾಗಿದೆ. 1950ರಿಂದ 2015 ತನಕ ಅಂದರೆ 9 ವರ್ಷದ ಹಿಂದಿನ ತನಕ ಗಣನೀಯವಾಗಿ ಕಡಿಮೆಯಾಗಿದೆ. ಎಷ್ಟು ಅಂತ ಹೇಳ್ತೀನಿ. ಅದೇ ಅವಧಿಯಲ್ಲಿ 1950ರಿಂದ 2015 ತನಕ ಮುಸ್ಲಿಮರ ಜನಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ ಅಂತ ವರದಿ ತಿಳಿಸಿದೆ. ಇದು ಈಗ ಭಾಳ ದೊಡ್ಡ. ಇನ್ನು ದೇಶಾದ್ಯಂತ ಚುನಾವಣೆಯ ಘಮಲು. ಆಲ್ರೆಡಿ 3 ಹಂತದ ಚುನಾವಣೆ ಮುಗಿದಿದೆ. ಇನ್ನು 4 ಹಂತದ ಚುನಾವಣೆ ಬಾಕಿ ಇದೆ. ಈ ನಡುವೆ ನಿಮಗೆ ಗೊತ್ತಿದೆ, ಚುನಾವಣೆ ಬಂದಾಗ ಹಿಂದೂ ಮುಸ್ಲಿಂ ವಿಚಾರಗಳು ಬಂದೇ ಬರುತ್ತೆ. ರಾಜಕೀಯ ಪಾರ್ಟಿಗಳನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ, ಓಲೈಕೆಗಳು ಆ ಕಡೆ ಈ ಕಡೆ ಎಲ್ಲವೂ ನಡೆಯುತ್ತೆ. ಚುನಾವಣೆ ನಡೆದಂತೆ ಎಲ್ಲ ಮರ್ತೋಗ್ಬಿಡ್ತದೆ. ಈ ಚುನಾವಣೆಯ ನಡುವೆ ಒಂದು ವರದಿ ಬಂದಿದೆ. ಏನದು? ಭಾರತದಲ್ಲಿ ಹಿಂದೂಗಳ ಜನಸಂಖ್ಯೆ ಇಳಿಮುಖ ಕಂಡಿದೆ, ಅಲ್ಪಸಂಖ್ಯಾತರ ಜನಸಂಖ್ಯೆಯಲ್ಲಿ ಏರಿಕೆ ಕಂಡು ಬಂದಿದೆ ಅಂತ ಯಾರು ಹೇಳಿದ್ದು? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿ ನಡೆಸಿದ ಅಧ್ಯಯನ ವರದಿ ಹೇಳಿದೆ. ಭಾರತದಲ್ಲಿ 65 ವರ್ಷದೊಳಗಿನ ಹಿಂದೂಗಳ ಜನಸಂಖ್ಯೆ ಇಳಿಮುಖವಾಗಿದ್ದು, 65 ವರ್ಷದ ಒಳಗಿನ, ಅರ್ಥ ಆಯ್ತಾ ನಿಮಗೆ? 65 ವರ್ಷದ ಒಳಗಿನ, 65 ವರ್ಷದ ಜಾಸ್ತಿ ಬೇಕಿದೆ ಇದ್ದಿರ್ಬೋದು. ಬಹುಸಂಖ್ಯಾತ ಧರ್ಮವಾಗಿರುವ ಹಿಂದೂಗಳ ಜನಸಂಖ್ಯೆಯು 1950ರಿಂದ 2015 ಅಂದರೆ 65 ವರ್ಷಗಳ ನಡುವೆ ಗಣನೀಯವಾಗಿ ಕಡಿಮೆಯಾಗಿದೆ. 1950ರಿಂದ 2015 ತನಕ ಅಂದರೆ 9 ವರ್ಷದ ಹಿಂದಿನ ತನಕ ಗಣನೀಯವಾಗಿ ಕಡಿಮೆಯಾಗಿದೆ. ಎಷ್ಟು ಅಂತ ಹೇಳ್ತೀನಿ. ಅದೇ ಅವಧಿಯಲ್ಲಿ 1950ರಿಂದ 2015 ತನಕ ಮುಸ್ಲಿಮರ ಜನಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ ಅಂತ ವರದಿ ತಿಳಿಸಿದೆ. ಇದು ಈಗ ಭಾಳ ದೊಡ್ಡ. ಇನ್ನು ದೇಶಾದ್ಯಂತ ಚುನಾವಣೆಯ ಘಮಲು. ಆಲ್ರೆಡಿ 3 ಹಂತದ ಚುನಾವಣೆ ಮುಗಿದಿದೆ. ಇನ್ನು 4 ಹಂತದ ಚುನಾವಣೆ ಬಾಕಿ ಇದೆ. ಈ ನಡುವೆ ನಿಮಗೆ ಗೊತ್ತಿದೆ, ಚುನಾವಣೆ ಬಂದಾಗ ಹಿಂದೂ ಮುಸ್ಲಿಂ ವಿಚಾರಗಳು ಬಂದೇ ಬರುತ್ತೆ. ರಾಜಕೀಯ ಪಾರ್ಟಿಗಳನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ, ಓಲೈಕೆಗಳು ಆ ಕಡೆ ಈ ಕಡೆ ಎಲ್ಲವೂ ನಡೆಯುತ್ತೆ. ಚುನಾವಣೆ ನಡೆದಂತೆ ಎಲ್ಲ ಮರ್ತೋಗ್ಬಿಡ್ತದೆ. ಈ ಚುನಾವಣೆಯ ನಡುವೆ ಒಂದು ವರದಿ ಬಂದಿದೆ. ಏನದು? ಭಾರತದಲ್ಲಿ ಹಿಂದೂಗಳ ಜನಸಂಖ್ಯೆ ಇಳಿಮುಖ ಕಂಡಿದೆ, ಅಲ್ಪಸಂಖ್ಯಾತರ ಜನಸಂಖ್ಯೆಯಲ್ಲಿ ಏರಿಕೆ ಕಂಡು ಬಂದಿದೆ ಅಂತ ಯಾರು ಹೇಳಿದ್ದು? ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಮಂಡಳಿ ನಡೆಸಿದ ಅಧ್ಯಯನ ವರದಿ ಹೇಳಿದೆ. ಭಾರತದಲ್ಲಿ 65 ವರ್ಷದೊಳಗಿನ ಹಿಂದೂಗಳ ಜನಸಂಖ್ಯೆ ಇಳಿಮುಖವಾಗಿದ್ದು, 65 ವರ್ಷದ ಒಳಗಿನ, ಅರ್ಥ ಆಯ್ತಾ ನಿಮಗೆ? 65 ವರ್ಷದ ಒಳಗಿನ, 65 ವರ್ಷದ ಜಾಸ್ತಿ ಬೇಕಿದೆ ಇದ್ದಿರ್ಬೋದು. ಬಹುಸಂಖ್ಯಾತ ಧರ್ಮವಾಗಿರುವ ಹಿಂದೂಗಳ ಜನಸಂಖ್ಯೆಯು 1950ರಿಂದ 2015 ಅಂದರೆ 65 ವರ್ಷಗಳ ನಡುವೆ ಗಣನೀಯವಾಗಿ ಕಡಿಮೆಯಾಗಿದೆ. 1950ರಿಂದ 2015 ತನಕ ಅಂದರೆ 9 ವರ್ಷದ ಹಿಂದಿನ ತನಕ ಗಣನೀಯವಾಗಿ ಕಡಿಮೆಯಾಗಿದೆ. ಎಷ್ಟು ಅಂತ ಹೇಳ್ತೀನಿ. ಅದೇ ಅವಧಿಯಲ್ಲಿ 1950ರಿಂದ 2015 ತನಕ ಮುಸ್ಲಿಮರ ಜನಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ ಅಂತ ವರದಿ ತಿಳಿಸಿದೆ. ಇದು ಈಗ ಭಾಳ ದೊಡ್ಡ.